ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಲೀನಿಯರ್ ಮೋಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 5.4 ನೋಡಿ, ಲೆಟ್ ಅಸ್ ಇನ್ವೆಸ್ಟಿಗೇಟ್. ನಾವೀಗ ಪರೀಕ್ಷಿಸೋಣ, ತಿಳ್ಕೊಳ್ಳೋಣ. ಏನು? ಟೈ ಆ್ಯನ್ ಎರೇಸರ್ ಆರ್ ಎ ಪೊಟ್ಯಾಟೊ ಟು ಒನ್ ಎಂಡ್ ಆಫ್ ಎ ಥ್ರೆಡ್. ಒಂದು ಅಳಿಸೋ ರಬ್ಬರ್ ಬರುತ್ತಲ್ಲ, ನಿಮ್ಮ ಹತ್ರ ಎಲ್ಲ ಜಾಮೆಟ್ರಿ ಬಾಕ್ಸಲ್ಲಿ ಇರುತ್ತೆ. ಆ ಅಳಿಸೋ ರಬ್ಬರ್ನ ಅಥವಾ ಒಂದು ಚಿಕ್ಕದು ಆಲೂಗೆಡ್ಡೆ ಬರುತ್ತೆ ನೋಡಿ, ಪೊಟ್ಯಾಟೊ, ಅದನ್ನ ಒಂದು ದಾರದ ಒಂದು ತುದಿಗೆ ಕಟ್ಟಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಈ ರೀತಿ ದಾರದ, ಅದು ಬೀಳ್ದಾಗೆ ದಾರದ ತುದಿಗೆ ಒಂದು ಎರೇಸರು ಅಥವಾ ಒಂದು ಆಲೂಗೆಡ್ಡೆಯನ್ನು ತಗೊಂಡು ಈ ರೀತಿ ದಾರದಲ್ಲಿ ಕಟ್ಕೊಳ್ಳಿ. ಹೋಲ್ಡ್ ದ ಅದರ್ ಹ್ಯಾಂಡ್ ಆಫ್ ದ ಥ್ರೆಡ್ ವಿತ್ ಯುವರ್ ಹ್ಯಾಂಡ್ ಆ್ಯಂಡ್ ರಿಲ್ ಇಟ್. ಕಟ್ಟಿದ ಮೇಲೆ ಏನು ಮಾಡಿ, ದಾರದ ಇನ್ನೊಂದು ತುದಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತಿರುಗಿಸಿ. ಅಬ್ಸರ್ವ್ ಇಟ್ಸ್ ಮೋಷನ್, ಅದರ ಚಲನೆಯನ್ನು ವೀಕ್ಷಿಸಿ. ಇಸ್ ದ ಮೋಷನ್ ಆಫ್ ದ ಎರೇಸರ್ ದ ಸೇಮ್ ಆಸ್ ದಟ್ ಆಫ್ ಎ ಮೇರಿ ಗೋ ರೌಂಡ್. ಅಂದರೆ ಆ ರಬ್ಬರ್ನ ಚಲನೆ ಮೇರಿ ಗೋ ರೌಂಡ್ ಥರ ಚಲನೆ ಥರನೇ ಇದೆಯಾ? ಇಲ್ಲಿ ಚಿತ್ರದಲ್ಲಿದೆ ನೋಡಿ. ಅಂದರೆ ಈ ಮೇರಿಗೋ ರೌಂಡ್ ಚಲನೆ ಇಲ್ಲಿದೆ ಇದ್ರದ್ದು. ಇಲ್ಲಿ ಹುಡುಗಿ ಏನು ಮಾಡ್ತಿದ್ದಾಳೆ, ಎರೇಸರ್ ಅಥವಾ ಪೊಟ್ಯಾಟೋವನ್ನು ದಾರದಿಂದ ಕಟ್ಟಿರದ ಇನ್ನೊಂದು ತುದಿ ಇಲ್ಲಿದೆ ಅಲ್ವಾ, ಇನ್ನೊಂದು ತುದಿಯನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಸುತ್ತ ಜೋರಾಗಿ ಚಲಿಸುವಂತೆ ತಿರುಗಿಸ್ತಿದ್ದಾಳೆ. ಇದರ ತಿರುಗುವಿಕೆಯ ಚಲನೆ, ಇವಳು ಕಟ್ಟಿರ್ತಕ್ಕಂತಹ ಪೊಟ್ಯಾಟೋಗೆ ಅಥವಾ ರಬ್ಬರ್ಗೆ ಕಟ್ಟಿರ್ತಕ್ಕಂತಹ ದಾರವನ್ನು ತಿರುಗಿಸ್ತಿರುವಂಥ ಚಲನೆ, ಮತ್ತು ಇಲ್ಲಿ ಮೇರಿಗೋ ರೌಂಡ್ ಇದರ ಚಲನೆ ಎರಡೂ ಒಂದೇ ರೀತಿ ಕಾಣಿಸ್ತಿದ್ಯಾ? ಹೌದು ಅಲ್ವಾ? ಇಲ್ಲಿ ಇದರ ಮಧ್ಯದಲ್ಲಿ ಇಲ್ಲೊಂದು ಕಂಬ ಇದೆ, ಇಲ್ಲೆಲ್ಲ ಆಸಸ್ ಇದೆ, ಅದ್ರ ಮೇಲೆ ಕೂತಿರೋದು, ಇದು ರೌಂಡಾಗಿ ಸರ್ಕಲ್ ಆಗಿ ತಿರುಗ್ತಿದೆ. ಇಲ್ಲೂ ಸಹ ಅವಳು ಮಧ್ಯದಲ್ಲಿ ಒಂದು ದಿಕ್ಕಿನಲ್ಲಿ, ಒಂದು ಮಧ್ಯದಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಸುತ್ತ ಈ ರೀತಿ ತಿರುಗಿಸ್ತಿದ್ದಾಳೆ. ಅಲ್ಲಿ ಸರ್ಕಲ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಒಂದೇ ರೀತಿ ಇದೆಯಾ, ಮೇರಿಗೋ ರೌಂಡ್ ಥರನೇ ಇದೆಯಾ ಅಂತ ಕೇಳ್ತಿದ್ದಾರೆ. When an object moves along a circular path, its motion is called circular motion. ಏನು? ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸುತ್ತಿದ್ದಾಗ, ಅಂದರೆ ವಸ್ತುವು ಏನು, ದ ಆಬ್ಜೆಕ್ಟ್ಸ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್. ಅಂದರೆ ಯಾವುದೋ ಒಂದು ವಸ್ತು ಸರ್ಕ್ಯುಲರ್ ಪಾತಲ್ಲಿ ರೌಂಡಾಗಿ ಚಲಿಸ್ತಿರ್ಬೇಕಾದ್ರೆ ಇಂತಹ ಚಲನೆಯನ್ನು, ಇಟ್ಸ್ ಮೋಷನ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಮೋಷನ್ ಏನಂತ ಕರಿತೀವಿ? ಯಾವುದೇ ಒಂದು ವಸ್ತುವು ವೃತ್ತೀಯವಾಗಿ ಅಂದರೆ ಸರ್ಕ್ಯುಲರ್ ಪಾತಲ್ಲಿ ಚಲಿಸ್ತಿದ್ದಾಗ ಆ ರೀತಿಯ ಚಲನೆಯನ್ನು ವೃತ್ತೀಯ ಚಲನೆ ಅಂತೇಳಿ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರಿತೀವಿ. ವೆನ್ ಆ್ಯನ್ ಆಬ್ಜೆಕ್ಟ್ಸ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್. ಇಷ್ಟೇ ಉತ್ತರ, ಎಷ್ಟು ಈಸಿ ಇದೆ ನೋಡಿ. ವಾಟ್ ಈಸ್ ಸರ್ಕ್ಯುಲರ್ ಮೋಷನ್ ಅಂದರೆ ಆಬ್ಜೆಕ್ಟ್ಸ್ ಅಂದರೆ ಒಂದು ವಸ್ತು ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ಇಟ್ಸ್ ಮೋಷನ್ ಇಸ್ ಕಾಲ್ಡ್ ಎ ಸರ್ಕ್ಯುಲರ್ ಮೋಷನ್. ಇಲ್ಲಿ ನೋಡಿ ಎಕ್ಸಾಂಪಲ್, ಇಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದು ಮೇರಿಗೋ ರೌಂಡು, ಇನ್ನೊಂದು ಸರ್ಕ್ಯುಲರ್ ಪಾತಲ್ಲಿ ಹುಡುಗಿ ಏನು ಮಾಡ್ತಿದ್ದಾಳೆ, ಒಂದು ಥ್ರೆಡ್ಡಿಂದ ರನ್ ಮಾಡ್ತಿರ್ತಕ್ಕಂಥ ಚಿತ್ರ. ಇದನ್ನ ಏನಂತೆ, ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್. ಇಲ್ಲಿ ಇದಕ್ಕೇನು, ಹೋಲ್ಡ್ ದ ಅದರ್ ಎಂಡ್ ಆಫ್ ದ ಥ್ರೆಡ್ ವಿತ್ ಯುವರ್ ಹ್ಯಾಂಡ್ ಆ್ಯಂಡ್ ರಿಲೇಟ್, ಅಬ್ಸರ್ವ್ ಇಟ್ಸ್ ಮೋಷನ್. ಅಂದರೆ ಇಸ್ ದ ಮೋಷನ್ ಆಫ್ ದ ಎರೇಸರ್ and the same as that of merry-go-round. merry-go-round ಮತ್ತು ಮೋಷನ್ ಆಫ್ ದ ಎರೇಸರ್ ಇವೆರಡು ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್. ಆಯ್ತಾ? ಸಿ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಇವೆಲ್ಲ ಚಲನೆಯ ವಿಧಗಳು. ನಾವು ಲಾಸ್ಟ್ ಕ್ಲಾಸಲ್ಲೇ ಟೈಪ್ಸ್ ಆಫ್ ಮೋಷನ್ನ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ಲೀನಿಯರ್ ಮೋಷನ್ನ ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ನೆಕ್ಸ್ಟ್ ಈಗ ಸರ್ಕ್ಯುಲರ್ ಮೋಷನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಆಕ್ಟಿವಿಟಿನ ಕೊಟ್ಟು ಅದ್ರ ಮೂಲಕ ನೆಕ್ಸ್ಟ್ ಯಾವುದು ಚಲನೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಟೈ ಆ್ಯನ್ ಎರೇಸರ್ ಆರ್ ಎ ಪೊಟ್ಯಾಟೊ ಟು ಒನ್ ಎಂಡ್ ಆಫ್ ದ ಥ್ರೆಡ್. ಇಲ್ಲೂ ಹಾಗೆ ಒಂದು ದಾರದ ಒಂದು ತುದಿಗೆ ರಬ್ಬರು ಅಥವಾ ಆಲೂಗೆಡ್ಡೆಯನ್ನು ಕಟ್ಟಿ, ಮೇಲೆ ಹೇಳಿದ್ರಲ್ಲ ಅದೇ ರೀತಿ. ಆ್ಯಂಡ್ ದ ಎರೇಸರ್ ಬೈ ಹೋಲ್ಡಿಂಗ್ ದ ಅದರ್ ಎಂಡ್ ಆಫ್ ದ ಥ್ರೆಡ್. ಫಿಗರ್ 5.16 ಕೀಪ್ ಯುವರ್ ಹ್ಯಾಂಡ್ ಸ್ಟಡಿ. ದಾರದ ಮತ್ತೊಂದು ತುದಿಯನ್ನು ಕೈಯಲ್ಲಿ ಭದ್ರವಾಗಿ ಇಟ್ಕೊಳ್ಳಿ.
ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ 5.16 ಈ ಚಿತ್ರದಲ್ಲಿ ಕೊಟ್ಟ ಥರ ಒಂದು ಎರೇಸರ್ನ ದಾರದಿಂದ ಕಟ್ಟಿ ಇದರ ಮತ್ತೊಂದು ತುದಿಯನ್ನು ನಿಮ್ಮ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಇಲ್ಲಿ ಏನು ಸುತ್ತಿಸ್ಬೇಡಿ, ಮೇಲೆ ಹೇಳಿರೋ ಥರ ಸುಮ್ಮನೆ ಹಿಡ್ಕೊಳ್ಳಿ. ಯೂಸಿಂಗ್ ದ ಅದರ್ ಹ್ಯಾಂಡ್ ಟೇಕ್ ದ ಎರೇಸರ್ ಸ್ಲೈಟ್ಲಿ ಟು ಒನ್ ಸೈಡ್ ಆ್ಯಂಡ್ ದೆನ್ ರಿಲೀಸ್. ಈಗೇನು ಮಾಡಿ, ಇನ್ನೊಂದು ಕೈಯನ್ನು ಉಪಯೋಗಿಸ್ಕೊಂಡು ರಬ್ಬರನ್ನು ನಿಧಾನವಾಗಿ ಒಂದು ದಿಕ್ಕಿಗೆ ತಿರುಗಿಸಿ, ನಂತರ ಬಿಡುಗಡೆಗೊಳಿಸಿ. ಒಂದು ಕೈಯಲ್ಲಿ ಇಟ್ಕೊಂಡು ಇದನ್ನು ಬೇರೆ ಕಡೆ ದಿಕ್ಕಿಗೆ ಸುಮ್ಮನೆ ಇದನ್ನು ಅಲುಗಾಡಿಸಿ ತಿರುಗಿಸಿ, ಆಮೇಲೆ ಸುಮ್ಮನೆ ಬಿಟ್ಬಿಡಿ. ಡಸ್ ಇಟ್ ಸ್ಟಾರ್ಟ್ ಮೂವಿಂಗ್ ಟು ಫ್ರೋ ಆ್ಯಂಡ್ ಫ್ರೋ ಅಂದರೆ ಅದು ಅಲ್ಲಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ. ನೀವು ಆ ರೀತಿ ಒಂದು ಸ್ವಲ್ಪ ಅದನ್ನು ಅಲುಗಾಡಿಸಿ, ಒಂದು ಸ್ವಲ್ಪ ಅದರ ದಿಕ್ಕನ್ನು ಇದನ್ನು ಸ್ವಲ್ಪ ಅಲುಗಾಡಿಸಿ ನಂತರ ಬಿಟ್ಟಾಗ ಇನ್ನೊಂದು ಕೈಯಲ್ಲಿ ಇದನ್ನು ತೂಗಿಸಿ, ಹಿಂದೆಯಿಂದ ಮುಂದಕ್ಕೆ ಮುಂದೆಯಿಂದ ಎರೇಸರ್ನ ಅಲುಗಾಡಿಸಿ ಅಥವಾ ತೂಗಿಸಿ ಕೈ ಬಿಟ್ಟಾಗ ಅದು ಹಿಂದಕ್ಕೆ ಅಥವಾ ಮುಂದಕ್ಕೆ ಈ ರೀತಿ ಚಲಿಸೋದಕ್ಕೆ ಪ್ರಾರಂಭ ಮಾಡುತ್ತಾ ಅಂತ ಕೇಳ್ತಿದ್ದಾರೆ. ಹೌದು, ಅದನ್ನು ಟಚ್ ಮಾಡಿ ಚಲಿಸೋ ಥರ ಮಾಡಿದ್ರೆ ಆಗುತ್ತೆ. ಈಸ್ ಇಟ್ಸ್ ಮೋಷನ್ ಸಿಮಿಲರ್ ಟು ದ ಮೋಷನ್ ಆಫ್ ಎ ಸ್ವಿಂಗ್? ಅಂದರೆ ಈ ದಾರದಿಂದ ತೂಗು ಬಿಟ್ಟಂತಹ ಈ ಎರೇಸರು ಮುಂದಕ್ಕೆ ಹಿಂದಕ್ಕೆ ಹೇಗೆ ಚಲಿಸುತ್ತೋ ಇದರ ಚಲನೆಯು ಈ ಸ್ವಿಂಗ್, ಈ ಉಯ್ಯಾಲೆಯ ಚಲನೆಯಂತೆಯೇ ಇದೆಯಾ ಅಂತ ಕೇಳ್ತಿದ್ದಾರೆ. ಹೌದು. ಅಂದರೆ when an object moves to and fro about some fixed position, its motion is called oscillatory motion. ಏನು ಹೇಳಿ? ಒಂದು ವಸ್ತು ನಿರ್ದಿಷ್ಟ ಸ್ಥಾನದಿಂದ, ಯಾವುದೋ ಒಂದು ಸ್ಥಾನದಲ್ಲಿರುತ್ತೆ, ಆ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಉಯ್ಯಾಲೆ ತೂಗುತ್ತೆ, ನೋಡಿದಿರಲ್ವ? ಮುಂದಕ್ಕೆ ಬರುತ್ತೆ ಮತ್ತೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ ಹಿಂದಕ್ಕೆ ಹೋಗುತ್ತೆ. ಈ ರೀತಿ ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತಿದ್ದರೆ ಆ ರೀತಿಯ ಚಲನೆಯನ್ನು ನಾವೇನಂತ ಕರಿತೀವಿ? ಆಸಿಲೇಟರಿ ಮೋಷನ್. ವಾಟ್ ವಿ ಕಾಲ್ಡ್ ಆಸ್ ಆಸಿಲೇಟರಿ ಮೋಷನ್ ಅಂದರೆ ಆಂದೋಲನ ಚಲನೆ. ಈ ಪೆಂಡುಲಮ್ ಕ್ಲಾಕ್ ನೋಡಿದಿರಲ್ವ? ಮಧ್ಯ ಹೀಗಿರುತ್ತೆ, ಅದು ಮಾಡ್ಬೇಕಾದ್ರೆ ಈ ಕಡೆಯಿಂದ ಇಲ್ಲಿಗೆ, ಈ ಕಡೆಯಿಂದ ಇಲ್ಲಿಗೆ ತಿರುಗುತ್ತೆ. ಹಾಗೆ ಪೆಂಡುಲಮ್ ಕ್ಲಾಕ್, ಸ್ವಿಂಗ್ ಇದೆಲ್ಲ ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್. ಅಂದರೆ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಟು ಫ್ರೋ ಅಬೌಟ್ ಸಮ್ ಫಿಕ್ಸ್ಡ್ ಪೊಸಿಷನ್, ಒಂದು ನಿರ್ದಿಷ್ಟ ಸ್ಥಳದಿಂದ ಹಿಂದಕ್ಕೆ ಮುಂದಕ್ಕೆ ಒಂದು ವಸ್ತುವು ಚಲಿಸುತ್ತಿದ್ದರೆ ಇಟ್ಸ್ ಮೋಷನ್ ಇಸ್ ಕಾಲ್ಡ್, ಅಂತಹ ಚಲನೆಯನ್ನು ವಾಟ್ ವಿ ಕಾಲ್ಡ್ ಆಸ್ ಆಸಿಲೇಟರಿ ಮೋಷನ್, ಆಂದೋಲನ ಚಲನೆ ಅಂತೇಳಿ ಕರೀತಾರೆ. ಅಲ್ಲಿಗೆ ಆಂದೋಲನ ಚಲನೆಗೆ ಏನು ಎಕ್ಸಾಂಪಲ್ಸ್? ಪೆಂಡುಲಮ್ ಕ್ಲಾಕ್, ಸ್ವಿಂಗ್ ಆ್ಯಂಡ್ ಇದು ಎರೇಸರ್. And take the eraser slightly one side of then release using and take eraser. ಆಯಿತಾ? tie an eraser. ಮತ್ತು ಇದಕ್ಕೆ ಸ್ವಿಂಗ್ ಬರಿಬೋದು, ಉಯ್ಯಾಲೆ ಮತ್ತು ಪೆಂಡುಲಮ್ ಕ್ಲಾಕ್, ಇದೆಲ್ಲವೂ ಎಕ್ಸಾಂಪಲ್ಸ್. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸಿ ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸಿ ಆಕ್ಟಿವಿಟಿ 5.6ನ ನೋಡಿ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಟೇಕ್ ಎ ಥಿನ್ ಮೆಟಲ್ ಸ್ಟ್ರೈಪ್ ಆಫ್ ಅಬೌಟ್ 50 ಸೆಂಟಿಮೀಟರ್ ಲಾಂಗ್. ಏನು ಮಾಡಿ, 50 ಸೆಂಟಿಮೀಟರ್ ಲಾಂಗ್ ಅಂದರೆ ಉದ್ದದ ಒಂದು ತೆಳುವಾದ ಲೋಹದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕದಾದ ಅಂತ 50 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಒಂದು ತೆಳುವಾದ, ತುಂಬ ದಪ್ಪ ಇರಬಾರ್ದು, ತುಂಬ ತೆಳುವಾದಂಥ ತಿನ್ ಮೆಟಲ್ ಸ್ಟ್ರೈಪ್, ತುಂಬ ಸಣ್ಣ ತಂತಿ ಬರುತ್ತೆ ನೋಡಿ, ಆ ರೀತಿ ತಿನ್ ಮೆಟಲ್ ಸ್ಟ್ರೈಪ್, ಒಂದು ಲೋಹದ ತಂತಿಯನ್ನು ತೆಗೆದುಕೊಳ್ಳಿ. ಹೋಲ್ಡ್ ಇಟ್ಸ್ ಒನ್ ಎಂಡ್ ಪ್ರೆಸ್ ಟು ಎ ಟೇಬಲ್. ಏನು ಮಾಡಿ, ಅದರ ಒಂದು ತುದಿಯನ್ನು ಮೇಜಿನ ಮೇಲಿರುವಂತೆ ಒತ್ತಿ ಹಿಡಿಯಿರಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಇಟ್ಟಿದ್ದಾರೆ ನೋಡಿ, ಈ ರೀತಿ ಒತ್ತಿ ಹಿಡಿಯಿರಿ. ಯು ಮೇ ಯೂಸ್ ಎ ಫ್ಯೂ ಬುಕ್ಸ್ ಆರ್ ಎ ಬ್ರಿಕ್ ಟು ಹೋಲ್ಡ್ ಇಟ್. ನೀವೇನು ಮಾಡಿ, ಕೆಲವು ಪುಸ್ತಕಗಳು ಅಥವಾ ಇಟ್ಟಿಗೆಯನ್ನು ಒತ್ತಿ ಹಿಡಿಯಲು ಬಳಸಬಹುದು. ಅಂದರೆ ಆ ಟೇಬಲ್ ಮೇಲೆ ಆ ತಂತಿಯನ್ನು ಇಡಬೇಕು, ಅದು ಬೀಳ್ದಾಗೆ. ಅಂದರೆ ಈ ತಂತಿ ಮೇಲೆ ಈ ಥರ ಒಂದಷ್ಟು ಬುಕ್ಸ್ಗಳನ್ನ ಅಥವಾ ಬ್ರಿಕ್ಸ್ ಇಟ್ಟಿಗೆಗಳನ್ನು ಅದನ್ನು ಒತ್ತಿ ಹಿಡಿಯೋದಕ್ಕೆ ಅದು ಆ ತಂತಿ ಟೇಬಲ್ ಮೇಲೆ ಇರುವಂತೆ ಇಡ್ಬೋದು, ಒತ್ತಿ ಇಡುವಂತೆ ಅದ್ರ ಮೇಲೆ ಇಡ್ಬೋದು. ಪ್ರೆಸ್ ದ ಫ್ರೀ ಎಂಡ್ ಆಫ್ ದ ಸ್ಟ್ರೈಪ್ ಸ್ಟ್ರೈಟ್ಲಿ ಆ್ಯಂಡ್ ಲೆಟ್ ಇಟ್ ಗೋ. ಏನು ಮಾಡಿ, ಲೋಹದ ಆ ಪಟ್ಟಿಯ ಇನ್ನೊಂದು ತುದಿಯನ್ನು ನಿಧಾನವಾಗಿ ಕೆಳಗೆ ಒತ್ತಿ ಬಿಡಿ.
ಈ ಕಡೆ ಇನ್ನೊಂದು ತುದಿ ಇದೆಯಲ್ಲ, ಇದನ್ನು ನಿಧಾನ ಕೆಳಗೆ ಈ ರೀತಿ ಒತ್ತಿ ಬಿಡಿ. ಅಬ್ಸರ್ವ್ ದ ಮೋಷನ್ ಆಫ್ ದಿಸ್ ಎಂಡ್ ಆಫ್ ದ ಸ್ಟ್ರೈಪ್. ಲೋಹದ ಪಟ್ಟಿಯ ತುದಿಯಲ್ಲಿನ ಚಲನೆಯನ್ನು ಗಮನಿಸಿ. ನೀವು ಈ ಸ್ಟ್ರಿಂಗ್, ಈ ತಂತಿಯನ್ನು ಒಂದು ಸ್ವಲ್ಪ ಕೈಯಲ್ಲಿ ಒಂದು ಬೆರಳಲ್ಲಿ ಅಥವಾ ಒತ್ತಿ ಕೆಳಗೆ ಮಾಡಿದ್ರೆ ಅದೇನಾಗುತ್ತೆ, ರಿಂಗಿಂಗ್ ಥರ ಅದು ಮೇಲೆ ಕೆಳಗೆ ಈ ರೀತಿ ಮೇಲೆ ಕೆಳಗೆ ಅಳ್ಳಾಡ್ತಿರುತ್ತೆ. ಅಬ್ಸರ್ವ್ ಮಾಡಿ, ಈ ಥರ ಮಾಡಿ. ನೀವೆಲ್ಲರೂ ಇದನ್ನು ಮಾಡಿರ್ತೀರಾ, ನಿಮ್ಮ ಬಾಯಲ್ಲೂ ಇಟ್ಕೊಂಡು ಯಾವುದಾದ್ರೂ ಅಲುಗಾಡಿಸಿರ್ತೀರಾ ಬೇರೆ ಈ ರೀತಿ ವಸ್ತುಗಳನ್ನ, ತಂತಿಗಳನ್ನು ಈ ಥರ ಒಂದು ಸ್ವಲ್ಪ ಅದನ್ನು ಟಚ್ ಮಾಡಿದ್ರೆ ಅದು ಮೇಲೆ ಕೆಳಗೆ ರಿಂಗಿಂಗ್ ಥರ ಹೋಗ್ತಾ ಇರುತ್ತೆ. ಡಸ್ ಇಟ್ ಮೂವ್ ಅಪ್ ಆ್ಯಂಡ್ ಡೌನ್, ಅಂದರೆ ಈ ತಂತಿ ಏನೋ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸ್ತಿದೆಯಾ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಆಸಿಲೇಟರಿ ಮೋಷನ್, ಅಂದರೆ ಇದು ಸಹ ಒಂದು ಆಂದೋಲನ ಚಲನೆಗೆ ಉದಾಹರಣೆ. ಇಲ್ಲಿ ನೋಡಿ, ಇದು ಫಿಕ್ಸ್ಡ್ ಸ್ಟ್ರಿಂಗ್ ಇದೆ, ಅದನ್ನು ಟಚ್ ಮಾಡಿದ್ರೆ ಒಂಚೂರು ನಾವು ಅದನ್ನು ಒತ್ತಿ ಬಿಟ್ಟರೆ, ಟಚ್ ಮಾಡಿ ಬಿಟ್ಟರೆ ನಾವು ಜೋರಾಗಿ, ಅದೇನಾಗುತ್ತೆ ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಮೇಲಕ್ಕೆ ಕೆಳಕ್ಕೆ ಚಲಿಸಿದರೆ ಈ ರೀತಿಯ ಚಲನೆಯೂ ಕೂಡ ಒಂದು ಆಂದೋಲನ ಚಲನೆಗೆ, ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್. ಏನು? ಮೋಷನ್ ಆಫ್ ದ ಸ್ಟ್ರೈಪ್, ಒಂದು ಸ್ಟ್ರೈಪ್ ಸ್ಟ್ರಿಂಗ್, ಇಲ್ಲಿ ಥಿನ್ ಮೋಷನ್ ಆಫ್ ಸ್ಟ್ರೈಪ್, ಅದು ಸಹ ಒಂದು ಆಂದೋಲನ ಚಲನೆಗೆ ಉದಾಹರಣೆ. ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಸ್ವಿಂಗು, ಪೆಂಡುಲಮ್ ಕ್ಲಾಕ್ ಆ್ಯಂಡ್ ಮೆಟಲ್ ಸ್ಟ್ರೈಪ್, ಥಿನ್ ಮೆಟಲ್ ಸ್ಟ್ರೈಪ್, ಅಥವಾ ಮೂವಿಂಗ್ ಮೆಟಲ್ ಸ್ಟ್ರೈಪ್, ಇದೆಲ್ಲವೂ ಸಹ ಏನು ಆಸಿಲೇಟರಿ ಮೋಷನ್ಗೆ ಉದಾಹರಣೆ. ಮೋಷನ್ ಆಫ್ ದ ಸ್ಟ್ರೈಪ್ ಅಂತ ಬರೀಬೋದು. ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ಆಸಿಲೇಟರಿ ಮೋಷನ್ ಆಫ್ ಎ ಮೆಟಲ್ ಸ್ಟ್ರೈಪ್, ಆಂದೋಲನ ಚಲನೆಯಲ್ಲಿರ್ತಕ್ಕಂತಹ ಲೋಹದ ಪಟ್ಟಿ. ಆಯ್ತಾ? ಓಕೆ, ಸಿ ನೆಕ್ಸ್ಟ್. ಮೋರ್ ಟು ನೋ, ಇನ್ನು ಹೆಚ್ಚು ತಿಳಿದುಕೊಳ್ಳಿ, ಇನ್ನಷ್ಟು ತಿಳಿದುಕೊಳ್ಳೋಣ. ಏನು? ಇಫ್ ಆನ್ ಆಬ್ಜೆಕ್ಟ್ ರಿಪೀಟ್ಸ್ ಇಟ್ಸ್ ಪಾತ್ ಆಫ್ಟರ್ ಎ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್, ಇಟ್ಸ್ ಮೋಷನ್ ಈಸ್ ಸೆಟ್ ಟು ಬಿ ಪಿರಿಯಾಡಿಕ್. ಏನು? ಒಂದು ವಸ್ತುವು ನಿಗದಿತ ಕಾಲಾನುಕ್ರಮದಲ್ಲಿ, ಅಂದರೆ ಯಾವುದೋ ಒಂದು ವಸ್ತು ಒಂದು ನಿಗದಿತ ಟೈಮಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದ್ದಾರೆ, ಅಂದರೆ ತನ್ನ ಚಲನೆಯಲ್ಲಿರುತ್ತೆ, ಮೂವಿಂಗಲ್ಲಿರುತ್ತೆ, ಮತ್ತೆ ಅದನ್ನು ರಿಪೀಟ್ ಮಾಡಿದ್ರೆ when an object is in circular motion. ಏನು? ಆ ರೀತಿಯ ಒಂದು ವಸ್ತುವನ್ನು ನಾವು ವೃತ್ತೀಯ ಚಲನೆಯಲ್ಲಿದ್ದಾರೆ, ಈ ಮೋಷನ್ ವೃತ್ತೀಯ ಚಲನೆಯಲ್ಲಿದ್ದಾರೆ. ಅಂದರೆ ಈಗ ಸರ್ಕ್ಯುಲರ್ ಅವಳು ತಿರುಗಿಸ್ತಾ ಇಲ್ಲಲ್ವಾ, ಒಂದು ದಾರಕ್ಕೆ ಆಲೂಗಡ್ಡೆಯನ್ನು ಕಟ್ಟಿರೋದು, ಒಂದು ದಾರಕ್ಕೆ ರಬ್ಬರನ್ನು ಕಟ್ಟಿರೋದು, ಈ ಒಂದು ಚಲನೆಯಲ್ಲಿರುತ್ತೆ, ಮತ್ತಲ್ಲೇ ರಿಪೀಟಿಂಗ್ಗೆ ತಿರುಗ್ತಾನೇ ಇದೆ. ಆಯ್ತಾ? ಇಲ್ಲೇ ತಿರುಗ್ತಾನೆ ಇದೆ. ಈ ರೀತಿಯ ಚಲನೆಯಲ್ಲಿದ್ದರೆ ಯಾವುದಾದ್ರೂ ಒಂದು ವಸ್ತು, ಇಟ್ಸ್ ಮೂವ್ಸ್ ಅಲಾಂಗ್ ದ ಸರ್ಕ್ಯುಲರ್ ಪಾತ್ ಅಗೈನ್ ಆ್ಯಂಡ್ ಅಗೈನ್, ಅದು ಮತ್ತೆ ಮತ್ತೆ ಪುನಃ ಪುನಃ ವೃತ್ತೀಯ ಚಲನೆಯಲ್ಲಿ ಚಲಿಸುತ್ತದೆ ಅಂತ ಅರ್ಥ. ಯಾವುದಾದ್ರೂ ಒಂದು ವಸ್ತು ಚಲನೆಯಲ್ಲಿದ್ದು ಮತ್ತೆ ಪುನಃ ಪುನಃ ತನ್ನ ಚಲನೆಯನ್ನು ಅದೇ ಪಥದಲ್ಲಿ, ಅರ್ಥ ಆಗ್ತಿದೆಯಾ? ಅಂದರೆ ಬೇರೆ ಕಡೆ ಅದು ಹೋಗ್ತಾ ಇಲ್ಲ, ಇಲ್ಲಿ ಒಂದು ರೌಂಡ್ ಬಂತು, ಮತ್ತೆ ಅದು ಚಲನೆಯನ್ನು ಇಲ್ಲಿಗೆ ಚೇಂಜ್ ಮಾಡಲಿಲ್ಲ, ಇಲ್ಲಿ ಹೋಗೋದು ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಚಲನೆಯಲ್ಲಿ ಚಲಿಸೋದು ಮಾಡಲಿಲ್ಲ. ತನ್ನ ಚಲನೆಯೆಲ್ಲ ಇಲ್ಲಿ ಒಂದು ಚಲಿಸಿ ಒಂದು ವಸ್ತು ಮತ್ತೆ ಅದೇ ಪಥದಲ್ಲಿ, ಅಂದರೆ ಅದೇ ದಾರಿಯಲ್ಲಿ ಮತ್ತೆ ರಿಪೀಟ್ ಬರೋದು, ಮತ್ತೆ ಇಲ್ಲಿಗೆ ಬರೋದು, ಮತ್ತೆ ಅದೇ ದಾರಿಯಲ್ಲಿ ಮತ್ತಿಲ್ಲೇ ಸುತ್ತೋದು, ಈ ರೀತಿ ಪುನಃ ಪುನಃ ತನ್ನ ವೃತ್ತೀಯ ಚಲನೆಯನ್ನು ಮುಂದುವರಿಸಿದ್ರೆ ಅದು ವೃತ್ತಿ, ಅಂದರೆ ಅದೇ ಪಥದಲ್ಲಿ ಒಂದೇ ಪಥದಲ್ಲಿ ತನ್ನ ಚಲನೆಯನ್ನು ಮುಂದುವರಿಸ್ತಿದ್ರೆ ಅದನ್ನು ಏನಂತ ಕರೀತಾರೆ? ವೃತ್ತೀಯ ಚಲನೆಯಲ್ಲಿದೆ, ಪುನಃ ಪುನಃ ವೃತ್ತೀಯ ಚಲನೆಯಲ್ಲಿ ಚಲಿಸುತ್ತಿದೆ ಅಂತ ಅರ್ಥ. An object is oscillatory motion also repeats its motion while moving to and fro. Both circular and oscillatory motion are periodic in nature. ಇದು ವೃತ್ತೀಯ, ಸುತ್ತ ಈ ರೀತಿ ಸುತ್ತದ ಒಂದು ವೃತ್ತು. ಆದರೆ ಆಸಿಲೇಟರಿ ಮೇಲೆ ಕೆಳಗೆ ಅದೇ ಜಾಗದಲ್ಲಿ ಮಧ್ಯದಲ್ಲಿ ಸ್ಟ್ರಿಂಗ್ ಇರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಉಯ್ಯಾಲೆ ಇಲ್ಲಿ ಒಂದು ಇರುತ್ತೆ, ಕೂತ ಮೇಲೆ ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ ಮುಂದೆ ಬರುತ್ತೆ ಅಲ್ವಾ? ಈ ರೀತಿ ಉಯ್ಯಾಲೆ ಈ ರೀತಿ ಚಲಿಸ್ತಾನೇ ಇರುತ್ತೆ. ಇದು ಸಹ ಅಲ್ಲಿಗೇನೆ ತನ್ನ ಅದೇ ಪಥದಲ್ಲಿ ಅದೇ ಜಾಗದಲ್ಲಿ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಇದು ಸುತ್ತ ತಿರುಗುತ್ತೆ, ಸರ್ಕ್ಯುಲರ್ ಮೋಷನ್ನು. ಆಸಿಲೇಟರಿ ಮೋಷನ್ ಏನು? ಮುಂದಕ್ಕೆ ಹಿಂದಕ್ಕೆ ಚಲಿಸುತ್ತೆ. ಹಾಗಾಗಿ ಸರ್ಕ್ಯುಲರ್ ಮೋಷನ್ನು ಮತ್ತು ಆಸಿಲೇಟರಿ ಮೋಷನ್ನು ಆರ್ ದ ಎಕ್ಸಾಂಪಲ್ ಆಫ್ ಪಿರಿಯಾಡಿಕ್ ಇನ್ ನೇಚರ್. ಇವೆರಡು ಏನು? ವೃತ್ತೀಯ ಮತ್ತು ಆಂದೋಲನ ಚಲನೆಯು ಆವರ್ತಕವಾಗಿರುತ್ತದೆ, ಅಂದರೆ ಪಿರಿಯಾಡಿಕ್, ಆವರ್ತಕ ಚಲನೆಗೆ
ಇವೆ ಅಂತೇಳಿ ಹೇಳ್ಬೋದು. ಈ ಆಸಿಲೇಟರಿ ಮೋಷನ್ ಮತ್ತು ಸರ್ಕ್ಯುಲರ್ ಮೋಷನ್ ಎರಡು ಒಂದು ಪಿರಿಯಾಡಿಕ್ ವೃತ್ತೀಯವಾಗಿ ಆವರ್ತಕವಾಗಿ ಇದೆ ಪ್ರಕೃತಿಯಲ್ಲಿ, ನೇಚರಲ್ಲಿ ಒಂದು ಆವರ್ತಕವಾಗಿದೆ, ಆವರ್ತಕ ಚಲನೆ ಅಂತಲೂ ಬರುತ್ತೆ ಪಿರಿಯಾಡಿಕ್ ಮೋಷನ್ ಅಂತ. ಅವೆರಡೂ ಸಹ ಪಿರಿಯಾಡಿಕ್ ಮೋಷನಲ್ಲಿ ಬರ್ತಕ್ಕಂಥ ಎರಡು ಮೋಷನ್ಗಳು ಅಂದರೆ ಒಂದು ಸರ್ಕ್ಯುಲರ್ ಮೋಷನು, ಒಂದು ಆಸಿಲೇಟರಿ ಮೋಷನ್ ಅಂತಲೂ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿ 5.7 ಡಿಸ್ಕಸ್ ಮಾಡೋಣ. ಲೆಟಸ್ ಐಡೆಂಟಿಫೈ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಅವರು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಗ ಅವ್ರಿಗೆ ಸೈನ್ಸ್ ಟಫ್ ಅನ್ಸಲ್ಲ. ಆದಷ್ಟು ಈ ಆಡಿಯೋನ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೀವು 2-3 ಟೈಮ್ ಕೇಳಿ, ಅಲ್ಲೇ ಇಂಪಾರ್ಟೆಂಟ್ ಮಾಡಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಗಲಿಲ್ವ, ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ 2-3 ಟೈಮ್ ಕೇಳಿ, ಫುಲ್ ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಈಸಿಯಾಗಿ ನೀವೇ ಆನ್ಸರ್ ಮಾಡ್ತೀರ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಆಗ್ತಕ್ಕಂಥ ವೀಡಿಯೋಸ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆ್ಯಂಡ್ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲೇ ಇನ್ನೂ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಇನ್ನೊಂದು ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಓಕೆ, ವಿದಿನ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಡಿಫೈನ್ ಸರ್ಕ್ಯುಲರ್ ಮೋಷನ್, ಗಿವ್ 2 ಎಕ್ಸಾಂಪಲ್. ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು, 2 ಉದಾಹರಣೆಯನ್ನು ಕೊಡಿ. ಅವಾಗಲೇ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಎಕ್ಸಾಂಪಲ್ಸು, ಇವೆರಡನ್ನೇ, ಅದನ್ನು ಕೊಡಿ. ಹಾಗೆ ಡಿಫೈನ್ ಆಸಿಲೇಟರಿ ಮೋಷನ್, ಗಿವ್ 3 ಎಕ್ಸಾಂಪಲ್ಸ್. ಇದಕ್ಕೆ 3 ಕೊಡ್ಬೋದು, ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್. ಪೆಂಡುಲಮ್ ಕ್ಲಾಕ್ ಇದೆ, ಸ್ವಿಂಗ್ ಇದೆ, ನೆಕ್ಸ್ಟ್ ಈಗಲೂ ಬಂತು, ಅದನ್ನು ಕೊಡಿ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಆಸಿಲೇಟರಿ ಮೋಷನ್ ಆಫ್ ಎ ಮೆಟಲ್ ಸ್ಟ್ರೈಪ್. ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಮೆಟಲ್ ಸ್ಟ್ರೈಪ್ ಆಸಿಲೇಟರಿ ಮೋಷನ್. ಅಂಡ್ ನೇಮ್ ದ ಪಿರಿಯಾಡಿಕ್ ಮೋಷನ್ ಇನ್ ನೇಮ್ ದ 2 ಟೈಪ್ಸ್ ಆಫ್ ಪಿರಿಯಾಡಿಕ್ ಇನ್ ನೇಚರ್. ಪಿರಿಯಾಡಿಕ್ ಮೋಷನ್ ಇನ್ ನೇಚರ್, ಪ್ರಕೃತಿಯಲ್ಲಿರ್ತಕ್ಕಂಥ ಆವರ್ತಕ ಚಲನೆ 2 ಟೈಪ್ಸ್ ಯಾವುದು ಅಂತ, ಸರ್ಕ್ಯುಲರು ಒಂದು ಆಸಿಲೇಟರಿ. ಇವೆರಡನ್ನು ಬರೀರಿ. When an object repeats in path after a fixed interval of time, this motion is said to be what? Or define periodic motion. Periodic motion ಅಂದರೆ ಏನು? ಇದೆ ಆನ್ಸರ್ ಇಲ್ಲಿಂದ. If an object repeats its path after a fixed interval of time, its motion is said to be periodic motion. ಈ periodic motion ಅಲ್ಲಿ ಬರ್ತಕ್ಕಂಥದ್ದು ಇವೆರಡು ಹಾಗೆ ತಾನೆ, ತನ್ನ ಜಾಗದಲ್ಲಿ ಮತ್ತೆ ಸುತ್ತುತ್ತಾ ಇರ್ತವೆ. ಒಂದು ವೃತ್ತಾಕಾರದಲ್ಲಿ ಸುತ್ತುತ್ತೆ, ಇನ್ನೊಂದು ಮೇಲೆ ಕೆಳಗೆ ಸುತ್ತುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸು. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್, ನೋಟ್ಸು ಎಲ್ಲ ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.